1,000 ವ್ಯೂಸ್ ಆದರೆ, ಇಲ್ಲ 10,000 ವ್ಯೂಸ್ ಆದರೆ, ಇಲ್ಲ 50,000 ವ್ಯೂಸ್ ಆದರೆ, ಇಲ್ಲ 1,00,000 ವ್ಯೂಸ್ ಆದರೆ ಎಷ್ಟು ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ? ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಬನ್ನಿ ನಾವಿವತ್ತು ನಿಮ್ಮ ಯೂಟ್ಯೂಬ್ ಚಾನಲ್ನ ಹೇಗೆ ಮಾನಿಟೈಸ್ ಮಾಡೋದು ಅಂತ ನೋಡೋಣ. ಯಾವತ್ತೇ ಆದರೂ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಫ್ರೆಶ್ ಇಮೇಲ್ ಐ ಡಿ. ಯಾಕಂದರೆ ಈಗಾಗಲೇ ಅವೈಲೇಬಲ್ ಇರೋ ನಿಮ್ಮ ಹಳೆ ಇಮೇಲ್ ಐ ಡಿ ಉಪಯೋಗಿಸಿದ್ರೆ ಅದರಲ್ಲಿ ಮುಂಚೆಯಿಂದನೂ ಒಂದು ಸ್ಪ್ಯಾಮ್ ಇಮೇಲ್ಸ್ನ ದಾಳಿ ಇದ್ದೇ ಇರುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಂಪನೀಸ್ಗಳು ಅಲ್ಲಿ ಇಲ್ಲಿ ಯೂಸ್ ಮಾಡಿರ್ತೀವಿ. ಆ ಕಂಪನೀಸ್ಗಳು ಕಂಟಿನ್ಯೂಸ್ ಮೇಲ್ ಕಳಿಸ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಯೂಟ್ಯೂಬ್ ಮೇಲ್ಸ್ ಆರ್ ಎನಿ ಕೊಲಾಬ್ರೇಷನ್ ಮೇಲ್ ಅದಕ್ಕೆ ಬಂದರೆ ಅದು ಮಿಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಯುವರ್ ಯೂಟ್ಯೂಬ್ ಚಾನಲ್ ನೇಮೇ ಆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ದಟ್ ಅದು ಮುಂದೆ ನೀವು ಕಂಪ್ನಿಯಾಗಿ ಕನ್ವರ್ಟ್ ಮಾಡೋ ಎಲ್ಲ ಸಾಧ್ಯತೆನೂ ಇರುತ್ತೆ. ಈಗಾಗಲೇ ತುಂಬ ಜನ ಯೂಟ್ಯೂಬ್ ಚಾನಲ್ನ ಒಂದು ದೊಡ್ಡ ಕಂಪ್ನಿ ರೀತಿನೇ ನಡೆಸ್ತಾ ಇದ್ದಾರೆ. ನೀವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ಬೋದು. ಸೊ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಾದ್ಮೇಲೆ ಯೂಟ್ಯೂಬ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಹಾಗೆ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ. ಅದರಲ್ಲಿ ತುಂಬ ಡೀಟೇಲ್ಸ್ ಕೇಳ್ತಾರೆ. ನಿಮ್ಮ ಹೆಸರು, ಫೋನ್ ನಂಬರ್, ಅಡ್ರೆಸ್ ಎಲ್ಲದನ್ನು ಕರೆಕ್ಟಾಗಿ ಹಾಕಿ. ಮೇಯ್ನಾಗಿ ಅಡ್ರೆಸ್, ಯಾವತ್ತೇ ಆದರೂ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕಾದ್ರೆ ಅಡ್ರೆಸ್ ಕರೆಕ್ಟಾಗಿರಬೇಕು. ಯಾಕಂದರೆ ಯೂಟ್ಯೂಬಿಂದ ಒಂದು ಸೀಕ್ರೆಟ್ ಕೀ ಅಂತ ಕಳಿಸ್ತಾರೆ. ನಿಮ್ಮ ಅಕೌಂಟ್ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಒಂದು ಸೀಕ್ರೆಟ್ ಕೀ ಅಂತ ಕಳಿಸ್ತಾರೆ. ಅದು ಡೈರೆಕ್ಟ್ ನಿಮ್ಮ ಅಡ್ರೆಸ್ಗೆ ಬರುತ್ತೆ. ಸೊ ದಟ್ ರೆಂಟೆಡ್ ಹೌಸಲ್ಲಿರೋದು, ಇಲ್ಲ ಓನ್ ಹೌಸಲ್ಲಿರೋದು, ಇಲ್ಲ ಕಂಟಿನ್ಯೂಸ್ ಮನೆ ಏನಾದ್ರು ಚೇಂಜ್ ಮಾಡ್ತಾ ಇದ್ದರೆ ಕರೆಕ್ಟಾಗಿ ಡಿಸೈಡ್ ಮಾಡಿಕೊಂಡು ಒಂದು ಅಡ್ರೆಸ್ ಕೊಡಿ. ಸೊ ದಟ್ ಆ ಅಡ್ರೆಸ್ಗೆ ಆ ಸೀಕ್ರೆಟ್ ಕೀ ರೀಚ್ ಆಗುತ್ತೆ. ಅದನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ಅಕೌಂಟ್ನ ಮಾನಿಟೈಸ್ ಮಾಡ್ಕೋಬೋದು. ಚಾನಲ್ ನೇಮ್ ಚೂಸ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ. ChatGPT ಯೂಸ್ ಮಾಡಿ, ಇಲ್ಲ ಗೂಗಲ್ ಯೂಸ್ ಮಾಡಿ. ನೀವು ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಿಮ್ಮ ಚಾನಲ್ ನೇಮ್ನ ಡಿಸೈಡ್ ಮಾಡಿ. ನೀವು ಟೆಕ್, ಇಲ್ಲ ಕುಕ್ಕಿಂಗ್, ಇಲ್ಲ ವ್ಲಾಗ್, ಈ ಥರ ಯಾವ ರೀತಿಯಾದರೂ ಯೂಟ್ಯೂಬ್ ವೀಡಿಯೋಸ್ ಮಾಡ್ಬೋದು. ಅದ್ರ ಮೇಲೆ ನಿಮ್ಮ ಚಾನಲ್ ನೇಮ್ ಡಿಸೈಡ್ ಮಾಡಿ. ಅದಾದಮೇಲೆ ತುಂಬ ಯೂನಿಕ್ ಆಗಿದ್ದರೆ ಜನ ಇಷ್ಟಪಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಚಾನಲ್ ಕ್ರಿಯೇಟ್ ಆಯಿತು, ನೀವು ಕಂಟಿನ್ಯೂಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೇ ಇರಿ. ಸೊ ವೀಡಿಯೋಸ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಎಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡಬೇಕು, ಕಂಟಿನ್ಯೂಸ್ ಹೇಗಿರಬೇಕು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಗೈಸ್, ಬನ್ನಿ ಈಗ ನಿಮ್ಮ ಚಾನಲ್ ಹೇಗೆ ಮಾನಿಟೈಸ್ ಮಾಡೋದು ಅಂತ ನೋಡೋಣ. 2 ಬೇಸಿಕ್ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಕ್ರೈಟೀರಿಯಾ ಬಂದು ನಿಮ್ಮ ಚಾನಲ್ಗೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕಾಗುತ್ತೆ. ಅಂದರೆ 1,000 ಸಬ್ಸ್ಕ್ರೈಬರ್ಸು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಸೊ ಗೈಸ್, ಸೆಕೆಂಡ್ ಕ್ರೈಟೀರಿಯಾ ಏನು ಅಂದರೆ ನಿಮ್ಮ ವೀಡಿಯೋಸು 1 ವರ್ಷದಲ್ಲಿ, ಅಂದರೆ 365 ಡೇಸಲ್ಲಿ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು. 4,000 ಸಲಿ ಅಂದರೆ 4,000 ಅವರ್ಸಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಇಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ನಿಮ್ಮ ವೀಡಿಯೋಸ್ನ ನೋಡಿರಬೇಕು. ಹೇಗೆ? ಸೊ ಈಗ ಒಂದು ವೀಡಿಯೋನ ನೀವು 10 ನಿಮಿಷದ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ. ನಾನೇನಾದರೂ ನಿಮ್ಮ ವೀಡಿಯೋನ ಒಂದು ಸರಿ ಕಂಪ್ಲೀಟಾಗಿ 10 ನಿಮಿಷ ನೋಡಿದ್ರೆ ಅದನ್ನು 1 ವ್ಯೂ ಅಂತ ಕೌಂಟ್ ಮಾಡಲಾಗುತ್ತೆ. ಇಲ್ಲ ಅಂದರೆ ಇಬ್ಬರು ಯಾರಾದರೂ ನಿಮ್ಮ ವೀಡಿಯೋಸ್ನ 5 ನಿಮಿಷ ನೋಡ್ತಾರೆ ಅಂದ್ಕೊಳ್ಳಿ. ಆವಾಗ ನಿಮ್ಮ ವೀಡಿಯೋ ಲೆಂತ್ ಬಂದು 10 ನಿಮಿಷ ಇರುತ್ತಲ್ವಾ. ಸೊ 5 + 5 10 ಆಗುತ್ತೆ. ಆವಾಗ 1 ವ್ಯೂ ಅಂತ ಕೌಂಟ್ ಆಗುತ್ತೆ. ಇಲ್ಲಾಂದರೆ ಯಾರೋ ಒಬ್ಬ 1 ನಿಮಿಷ ನೋಡ್ತಾನೆ ನಿಮ್ಮ ವೀಡಿಯೋನ, ಅದಾದಮೇಲೆ ನೋಡೋದಿಲ್ಲ. ಇನ್ನೊಬ್ಬ ಬಂದು ಇನ್ನೊಂದು ನಿಮಿಷ ನೋಡ್ತಾನೆ. ಹಾಗೆ 10 ಜನ ಏನಾದರೂ ನಿಮ್ಮ ವೀಡಿಯೋಸ್ನ ಒಂದೊಂದು ನಿಮಿಷ ನೋಡ್ಕೊಂಬಂದರೆ ಆ 10 ನಿಮಿಷದ ವೀಡಿಯೋಗೆ 1 ವ್ಯೂ ಅಂತ ಕೌಂಟ್ ಆಗುತ್ತೆ. ಹೀಗೆ 1 ವರ್ಷದಲ್ಲಿ ನಿಮ್ಮ ಟೋಟಲ್ ಎಲ್ಲ ವೀಡಿಯೋಸು 4,000 ಪಬ್ಲಿಕ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. 4,000 ಗಂಟೆಗಳನ್ನ ಕಂಪ್ಲೀಟ್ ಮಾಡಿದ್ರೆ, ಅಂದರೆ ವೀಡಿಯೋಸು ನಿಮ್ಮ ವೀಕ್ಷಕರು ನೋಡಿದರೆ, ಆವಾಗ 2ನೇ ಕ್ರೈಟೀರಿಯಾ ಕಂಪ್ಲೀಟ್ ಆಗುತ್ತೆ. ಇದೇ ಮುಖ್ಯವಾದ ಕ್ರೈಟೀರಿಯಾ. 1,000 ಸಬ್ಸ್ಕ್ರೈಬರ್ಸ್ನ ಈಸಿಯಾಗಿ ಮಾಡಿಬಿಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಆದರೆ 4,000 ಪಬ್ಲಿಕ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ವಿಡಿಯೋದಲ್ಲಿ ಕಂಟೆಂಟ್ ಇರಬೇಕು. ಕಂಟೆಂಟ್ ಇಲ್ಲದೆ ಇದ್ರೆ ಯಾರು ನೋಡಲ್ಲ. ಸೊ ಗೈಸ್, ಇವೆರಡು ಕ್ರೈಟೀರಿಯಾನ ನಿಮ್ಮ ಚಾನೆಲ್ ಫುಲ್ಫಿಲ್ ಮಾಡಿದ್ರೆ, ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ 1 ವರ್ಷದಲ್ಲಿ ಫುಲ್ಫಿಲ್ ಮಾಡಿದ್ರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗೋಕ್ಕೆ ಎಲ್ಲ ಕ್ರೈಟೀರಿಯಾನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಬೇಕು. ನಿಮ್ಮ ಚಾನೆಲ್ ಮಾನಿಟೈಸ್ ಆಗಿದ ತಕ್ಷಣ ಆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನಿಂದನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಚಾನಲ್ ನೆಕ್ಸ್ಟ್ ಈಗ ಗೂಗಲ್ ಆ್ಯಡ್ಸೆನ್ಸ್ ಅಂತ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಯೂಟ್ಯೂಬ್ ಸ್ಟುಡಿಯೋ ಯಾವಾಗಲೂ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಗುತ್ತೆ. ಯಾಕೆ ಅಂದರೆ ಯೂಟ್ಯೂಬ್ ಅಪ್ಲಿಕೇಶನ್ ನೀವು ಹೇಗೆ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಯೂಸ್ ಮಾಡ್ತೀರೋ, ಹಾಗೆ ಯೂಟ್ಯೂಬ್ ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ಇಲ್ಲ ಡಿಸ್ಕ್ರಿಪ್ಷನ್ ಎಡಿಟ್ ಮಾಡೋಕ್ಕೆ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.
ಯಾಕಂದರೆ ಅಕಸ್ಮಾತ್ ನೀವು ಯಾವ್ದಾದ್ರು ಸಾಂಗ್ನ ಯೂಸ್ ಮಾಡಿರ್ತೀರ ನಿಮ್ಮ ವಿಡಿಯೋಲಿ ಅಂದ್ಕೊಳ್ಳಿ, ಇಲ್ಲಾಂದರೆ ಯಾವ್ದಾದ್ರು ಕ್ಲಿಪ್ನ ಯೂಸ್ ಮಾಡಿರ್ತೀರ ಬೇರೆಯವ್ರದ್ದು ಅಂದ್ಕೊಳ್ಳಿ. ಸೊ ಅದು ಕಾಪಿರೈಟ್ ಇಶ್ಯೂ ಏನಾದರೂ ಆಗಿದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ತೋರಿಸುತ್ತೆ ಇದು ಕಾಪಿರೈಟ್ ಇಶ್ಯೂ ಆಗಿದೆ, ಸೊ ಇದನ್ನ ನೀವು ರಿಮೂವ್ ಮಾಡಬೇಕು, ಇಲ್ಲಾಂದರೆ ನಿಮ್ಮ ವಿಡಿಯೋ ಸ್ಲೋ ಆಗುತ್ತೆ ಅಂತ ಏನಾದರೂ ಇಂಡಿಕೇಶನ್ ಕೊಟ್ಟಿರುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಸ್ಟುಡಿಯೋನ ಯಾವತ್ತೂ ಇಟ್ಕೊಂಡಿರಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 1,000 ವ್ಯೂಸ್ ಆದರೆ, ಇಲ್ಲ 10,000 ವ್ಯೂಸ್ ಆದರೆ, ಇಲ್ಲ 50,000 ವ್ಯೂಸ್ ಆದರೆ, ಇಲ್ಲ 1,00,000 ವ್ಯೂಸ್ ಆದರೆ ಎಷ್ಟು ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ, ಅಂದರೆ ನಿಮ್ಮ ವಿಡಿಯೋಸು ಎಷ್ಟು ಅರ್ನ್ ಮಾಡುತ್ತೆ ಒಂದು ತಿಂಗಳಲ್ಲಿ ಅಂತ ವಿತ್ ಪ್ರೂಫು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಗೈಸ್, ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಯೂಟ್ಯೂಬಿಂದ ಎಷ್ಟು ದುಡ್ಡನ್ನ ನೀವು ಸಂಪಾದನೆ ಮಾಡ್ಬೋದು, ಒಂದು ತಿಂಗಳಲ್ಲಿ ಎಷ್ಟು ಹಣನ ನೀವು ತಗೊಬೋದು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. 99% ಇದು ಕರೆಕ್ಟಾಗಿರುತ್ತೆ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ನಮಗೆ ಮಂತ್ಲಿ ಇಷ್ಟು ಅಮೌಂಟ್ ಬರ್ತಾ ಇದೆ ಅಂತ. ಆ ಜೆನ್ಯೂನ್ ಆನ್ಸರ್ನ ಇಟ್ಕೊಂಡು ನಾವು ರಫ್ ಆಗಿ 10,000 ವ್ಯೂಸ್ಗೆ, ಇಲ್ಲ 50,000 ವ್ಯೂಸ್ಗೆ, 1,00,000 ವ್ಯೂಸ್ಗೆ ಇಷ್ಟು ಹಣ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಸೊ ನಿಮಗೆ ಐಡಿಯಾ ಬರುತ್ತೆ ಯೂಟ್ಯೂಬ್ನ ಸೀರಿಯಸ್ ಆಗಿ ತೊಗೊಬೋದಾ, ಇಲ್ಲ ಕೆಲಸನೇ ಮಾಡಬೇಕಾ, ಇಲ್ಲ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡ್ಬೋದಾ ಅಂತ ಒಂದು ರಫ್ ಐಡಿಯಾ ಬರುತ್ತೆ. ಸೊ ಆ ವಿಡಿಯೋ ನೋಡಬೇಕು ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೋಟಿಫಿಕೇಶನ್ ನಿಮಗೆ ನೆಕ್ಸ್ಟ್ ಬರುತ್ತೆ ಆ ವಿಡಿಯೋ ನೋಡೋದಕ್ಕೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.